ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ನೋಡೋಣ, ಬರುವಂತ 5th ಆಫ್ ಮಾರ್ಚ್ ಇಂದ 10th ಆಫ್ ಮಾರ್ಚ್ ವರೆಗೂ ಕರ್ಕ ರಾಶಿಯವರಿಗೆ ಏನೆಲ್ಲ ರೀಡಿಂಗ್ ಬರ್ತಾ ಇದೆ ಲವ್ ಅಲ್ಲಿ ಅಂತ ಹೇಳಿ. ಓಕೆ, ಸೊ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಯಾವಾಗ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅವಾಗ ನಿಮಗೆ ತುಂಬಾ ಅಕ್ಯುರೇಟ್ ಆದಂತ ರೀಡಿಂಗ್ ಬರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ರೀಡಿಂಗ್ ನಿಮ್ಗೆ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ನಿಮ್ಮ ಒಂದು ಪಾರ್ಟ್ನರ್ ಯಾರಿರ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿರ್ತಾರೆ, ಅವ್ರಿಗೂ ಕೂಡ ರೀಡಿಂಗ್ ಅನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ ಬರುವಂತ ದಿನಗಳು ಅವರ ಪ್ರೀತಿ ಪಾತ್ರರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಹಾಗಿದ್ರೆ ಫ್ರೆಂಡ್ಸ್ ನೋಡೋಣ, ಕರ್ಕ ರಾಶಿಯವರಿಗೆ ಬರುವಂತ ದಿನಗಳು ಏನೆಲ್ಲ ಬರ್ತಾ ಇದೆ, ಅವ್ರಿಗೆ ಯಾವ್ದು ಒಳ್ಳೇದ್ ಬರ್ತಾ ಇದೆ, ಯಾವ್ದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ, ಅವರ ಎನರ್ಜಿ ಕೂಡ ನಾವು ಇಲ್ಲಿ ನೋಡೋಣ. ಮತ್ತೆ ಅದಕ್ಕೆ ಗೈಡ್ಲೈನ್ಸ್ ಏನ್ ಬರುತ್ತೆ ಅದನ್ನ ಕೂಡ ನೋಡೋಣ. ಓಕೆನಾ? ಹಾಗಿದ್ರೆ ಸೊ ಕರ್ಕ ರಾಶಿ ಏನೆಲ್ಲ ಬರ್ತಾ ಇದೆ. ವಾವ್. ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರುವಂತ ಪ್ರಕಾರ ಯಾವುದೋ ಒಂದು ಘಟನೆ ನಡೆದಿದೆ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ. ಅಂದ್ರೆ ನೀವು ಯಾಕೋ ಏನೋ ಒಂದು ಡೌನ್ ಫಾಲ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಅಂತ ಬರ್ತಾ ಇರುವಂತದ್ದು ಎನರ್ಜಿ ನನ್ಗೆ. ಏನೋ ಒಂದು ಡೌನ್ ಫಾಲ್ ಆಗಿದೆ, ರೀಸ್ಟಾರ್ಟ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ. ಓಕೆ, ಏನೋ ಒಂದು ಡೌನ್ ಫಾಲ್ ಆಗಿ ರೀಸ್ಟಾರ್ಟ್ ಆಗಿದೆ ರೀಸೆಂಟ್ಲಿ. ರಿಲೇಶನ್ಶಿಪ್ ಅಲ್ಲಿ ಮೋಸ್ಟ್ ಅಂತ ಅಷ್ಟೇ ನಾನು ಹೇಳಲಿಕ್ಕಾಗೋದಿಲ್ಲ, ಬೇರೆ ಒಂದು ವಿಷಯದಲ್ಲಿ ಏನೋ ಸಡನ್ ಆಗಿ ಏನೋ ಒಂದು ನಿಮ್ಮ ಲೈಫ್ ಅಲ್ಲಿ ಆಗಿರುವಂತದ್ದು ಎನರ್ಜಿ ನನಗೆ ತುಂಬಾನೇ ಕಾಣ್ತಾ ಇದೆ. ಸ್ವಲ್ಪ ಯಾಕೋ ನೀವು ಕೂಡ ಡಿಪ್ರೆಸ್ಡ್ ಆಗಿದ್ದೀರಾ, ಅದಕ್ಕಾಗಿ ಅಂತ ಬರ್ತಾ ಇರುವಂತದ್ದು ನಿಮ್ಮ ಎನರ್ಜಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಯಾಕೋ ಸ್ವಲ್ಪ ನೀವು ಡಿಪ್ರೆಸ್ಡ್ ಆಗಿದ್ದೀರಾ, ಇದ್ರ ಬಗ್ಗೆ ಥಿಂಕ್ ಮಾಡಿ. ಓಕೆ, ಆ ಒಂದು ಝೋನ್ ಇಂದ ಇವಾಗ ತಾನೇ ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂತ ನನ್ಗೆ ಅನಿಸ್ತಾ ಇದೆ. ಅದು ಏನಾದ್ರೂ ಆಗಿರ್ಬೋದು, ಸರ್ಕಮ್ಟೆನ್ಸಸ್ ಏನಾದ್ರೂ, ರಿಲೇಶನ್ಶಿಪ್ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು. ಓಕೆ, ಅಥವಾ ಯಾವುದೋ ಒಂದು ಹ್ಯಾಬಿಟ್ ಅಲ್ಲಿ ಇರ್ಬೋದು, ಏನೋ ಒಂದು ನಿಮ್ಗೆ ಆಗಿರುವಂತದ್ದು ಇರ್ಬೋದು. ಸ್ವಲ್ಪ ಪೇನ್ಫುಲ್ ಆಗಿರುವಂತ ಮೂಮೆಂಟ್ ಇಂದ ಇವಾಗ ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂತ ನನ್ಗೆ ಅನಿಸ್ತಾ ಇದೆ. ಸ್ವಲ್ಪ ಏನೋ ಚೇಂಜಸ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ. ಯಾಕೆ ಈ ರೀತಿ ಆಗಿದೆ ಅಂತ ನೀವು ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇರುತ್ತೆ ಫ್ರೆಂಡ್ಸ್, ನಮ್ಗೆ ಅದು ಗೊತ್ತಾಗೋದಿಲ್ಲ ಏನಿದೆ ಅಂತ ಹೇಳಿ. ಸೊ ಆ ಒಂದು ಕಾರ್ಮಿಕ್ ಪ್ಯಾಟರ್ನ್ ಕಂಪ್ಲೀಟ್ ಆಗಿ ಆ ಒಂದು ಝೋನ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಕಾರ್ಮಿಕ್ ಪ್ಯಾಟರ್ನ್ ನಿಮ್ದು ಕಂಪ್ಲೀಟ್ ಆಗಿದೆ ಅಂತ ನನ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಏನಾಗ್ಬೇಕಾಗಿತ್ತು ಆಲ್ರೆಡಿ ಆಗಿ ಹೋಗಿದೆ. ಸೊ ಅದರಿಂದ ಇವಾಗ ನೀವು ರಿಕವರ್ ಆಗಿ ಹೊರಗೆ ಬರ್ತಾ ಇದ್ದೀರಾ. ಓಕೆ ನೋಡಿ, ತುಂಬಾ ತುಂಬಾ ಒಂದು ಚೆನ್ನಾಗಿರುವಂತ ಎನರ್ಜಿ. ಅಂದ್ರೆ ಆಲ್ರೆಡಿ ಏನೇನ್ ನಿಮ್ಮ ಲೈಫ್ ಅಲ್ಲಿ ಆಗ್ಬೇಕಾಗಿತ್ತು ಆಗ್ ಹೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಕರೆಂಟ್ ಫೀಲಿಂಗ್ ಯಾವ ರೀತಿ ಇದೆ ಅಂದ್ರೆ ತುಂಬಾ ಚೆನ್ನಾಗಿರುವಂತದ್ದು ಸನ್ ಕಾರ್ಡ್ ಬಂದಿದೆ. ತುಂಬಾ ಎಕ್ಸಲೆಂಟ್ ಆಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ನಿಮ್ಮ ಒಂದು ಪ್ರೀತಿ ಪಾತ್ರರ ಬಗ್ಗೆ ನಿಮ್ಮ ಒಂದು ಎಮೋಷನ್ಸ್ ಯಾವ ರೀತಿ ಇದೆ, ತುಂಬಾ ತುಂಬಾ ಚೆನ್ನಾಗಿರುವಂತದ್ದು ಒಂದು ಫುಲ್ಫಿಲ್ಮೆಂಟ್ ಕಾಣ್ತಾ ಇದೆ ನನಗೆ ಪ್ರೀತಿಯಲ್ಲಿ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ತಾ ಇದೆ. ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ. ನೀವು ಅವ್ರ ಜೊತೆಗೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ಇದ್ದಾಗ ನೀವು ತುಂಬಾನೇ ಹ್ಯಾಪಿ ಆಗಿರ್ತೀರಾ. ಬರುವಂತ ದಿನಗಳು ಏನ್ ಕಾರ್ಮಿಕ್ ಪ್ಯಾಟರ್ನ್ ನಿಮ್ದು ಕಂಪ್ಲೀಟ್ ಆಯ್ತು, ಬರುವಂತ ದಿನಗಳಲ್ಲಿ ಪ್ರೀತಿಯಲ್ಲಿ ನಾನ್ ನೋಡ್ತಾ ಇರುವಂತದ್ದು ನೀವು ತುಂಬಾನೇ ಹ್ಯಾಪಿ ಆಗಿರ್ತೀರಾ. ತುಂಬಾ ಖುಷಿ, ಅವ್ರ ಜೊತೆಗೆ ಇದ್ದಾಗ ನಿಮ್ಗೆ ತುಂಬಾನೇ ಖುಷಿ ಆಗುತ್ತೆ, ನಿಮ್ಗೆ ಫುಲ್ಫಿಲ್ಮೆಂಟ್ ಇದ್ದು ಫೀಲ್ ಆಗುತ್ತೆ. ಇವರು ನನಗಾಗಿನೇ ಇರುವಂತದ್ದು ಅನ್ನುವಂತ ಭಾವನೆ ನಿಮ್ಗೆ ಬರುತ್ತೆ. ಆ ಒಂದು ಸದ್ಯದ ಮೂಮೆಂಟ್ ಅಲ್ಲಿ ನೀವು ಇದೀರಾ. ಮತ್ತೆ ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಅದು ಫೀಲ್ ಕೂಡ ಆಗ್ತಾ ಇದೆ. ಮತ್ತೆ ಅವರ ಲೈಫ್ ಅಲ್ಲೂ ಕೂಡ ನೋಡಿ, ಅವರು ಕೂಡ ಅದನ್ನೇ ಫೀಲ್ ಮಾಡ್ಕೊಳ್ತಾ ಇರುವಂತದ್ದು. ಅವರು ನಿಮ್ಮ ಬಗ್ಗೆ ತುಂಬಾನೇ ವಿಚಾರ ಮಾಡ್ತಾರೆ. ಅವರು ಪ್ಲಾನಿಂಗ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕಂತಂದ್ರೆ ಅವರು ಫ್ಯೂಚರ್ ಪ್ಲಾನಿಂಗ್ ನಲ್ಲಿ ಇದ್ದಾರೆ. ಅವರು ಸೀರಿಯಸ್ ಇದ್ದಾರೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಆಲ್ರೆಡಿ ನೀವು ಮ್ಯಾರಿಡ್ ಇದ್ದೀರಾ ಅಂತಂದ್ರೆ ಓಕೆ, ಮುಂದೆ ನೀವು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದ್ರ ಬಗ್ಗೆ ವಿಚಾರ ಮಾಡಬಹುದು. ಸಿಂಗಲ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ಅದ್ರ ಬಗ್ಗೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಸೀರಿಯಸ್ ಆಗಿ. ಅವ್ರದೆಲ್ಲ ಪ್ಲಾನಿಂಗ್ಸ್ ನಡೆದಿದೆ. ಬರುವಂತ ದಿನಗಳಲ್ಲಿ ಅವ್ರು ಇದನ್ನ ಮಾಡ್ತಾರೆ. ಏನ್ ಮಾಡ್ಬೇಕು, ರಿಲೇಶನ್ಶಿಪ್ ಯಾವ ಒಂದು ಇದಕ್ಕೆ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ಅವ್ರ ಮೈಂಡ್ ಅಲ್ಲಿ ಇವಾಗ ನಡೀತಾ ಇರುತ್ತೆ. ಸೊ ಮುಂದೆ ಕೂಡ ಅದ ಎನರ್ಜಿ ನನ್ಗೆ ಕಾಣ್ತಾ ಇರುವಂತದ್ದು. ಮತ್ತೆ ಇನ್ನು ನಾನು ನೋಡ್ತಾ ಇದ್ರೆ
ನಿಮ್ಗೆ ಏನ ವಿಚಾರಗಳು ಬೇರೆ ಬೇರೆ ವಿಚಾರಗಳು ಬರ್ತಾ ಇರುತ್ತೆ ಸಮ್ವೇರ್. ಸೊ ಅದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಒಳ್ಳೆ ಥಾಟ್ಸೇ ಬರೋದು. ಎಲ್ಲೋ ಒಂದು ದಿನಕ್ಕೆ 60,000 ನಮ್ಗೆ ಥಾಟ್ಸ್ ಎಲ್ಲ ಬರುತ್ತೆ ಅಂತಂದ್ರೆ ಎಲ್ಲಾನು ಪಾಸಿಟಿವ್ ಆಗಿರ್ಬೇಕಂತ ಇರೋದಿಲ್ಲ. ಸ್ವಲ್ಪ ಅಲ್ಲಲ್ಲಿ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ. ಮತ್ತೆ ಸ್ವಲ್ಪ ಅವ್ರ ಕಡೆ ನೀವು ಗಮನ ಕೊಡ್ಬೇಕು. ಯಾಕೆ ನಿಮ್ಗೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಗಮನ ಕೊಡ್ತೀರಾ ಇಲ್ಲಂತಲ್ಲ, ನಿಮ್ದು ಕೂಡ ರೀಸೆಂಟ್ ಆಗಿ ಏನೋ ಅಂತ ಘಟನೆಗಳು ನಡೆದಿರಬಹುದು ಲೈಫಲ್ಲಿ. ಆದ್ರೂ ಕೂಡ ನೀವು ತುಂಬಾನೇ ಚೆನ್ನಾಗಿ ರಿಲೇಶನ್ಶಿಪ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ. ಅವ್ರದ್ದು ಆಸ್ಪೆಕ್ಟ್ ಅದೇ ಇದೆ, ನಿಮ್ದು ಆಸ್ಪೆಕ್ಟ್ ಅದೇ ಇದೆ. ಹಾಗಾಗಿ ತೊಂದರೆಗಳು ಏನು ಕಾಣ್ತಾ ಇಲ್ಲ ನನಗೆ. ಬರುವಂತ ದಿನಗಳು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಫ್ಯೂಚರ್ ಅಲ್ಲಿ ಏನಿದೆ ಹಾಗಿದ್ರೆ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನೋಡಿ. ಯಾವಾಗ ನಾವು ಒಂದು ರಿಲೇಶನ್ಶಿಪ್ ಅನ್ನ ಸೀರಿಯಸ್ ಆಗಿ ತಗೋತೀವಿ, ಸೊ ಅದನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ನಮ್ಗೆ ತುಂಬಾ ಕಾಡ್ತಾ ಇರುತ್ತೆ. ಎಲ್ಲಿ ನಮ್ಮಿಂದ ಬಿಟ್ಟು ಹೋಗುತ್ತೋ ಏನೋ. ಓಕೆ, ಆ ಫೀಲಿಂಗ್ ನಿಮ್ಗೆ ಬರುವಂತ ಚಾನ್ಸಸ್ ತುಂಬಾನೇ ಇದೆ. 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಹಾಗಾಗಿ ಫೀಲಿಂಗ್ಸ್ ನಿಮ್ಗೆ ಬರುತ್ತೆ, ಎಲ್ಲಿ ನನ್ನಿಂದ ದೂರ ಹೋಗ್ಬಿಡ್ತಾರೋ ಏನೋ. ಸೊ ಅವ್ರಿಗೆ ಪ್ರೆಷರೈಸ್ ಮಾಡುವಂಥದ್ದು ಅಥವಾ ಆ ಒಂದು ಫ್ರೀಡಮ್ ಕೊಡದೇ ಇರುವಂತದ್ದು, ಆ ರೀತಿ ಎಲ್ಲ ಕ್ರಿಯೇಟ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಒಂದು ಪ್ರೊಟೆಕ್ಟಿವ್ ಅಂತೀರಲ್ಲ, ಪ್ರೊಟೆಕ್ಟಿವ್ ಆ ರೀತಿಯಾಗಿ ಇದು ನನಗೆ ಮಾತ್ರ ಸೀಮಿತ ಅನ್ನುವಂತ ಭಾವನೆ ಏನು ಬೇಡ. ಅದರಿಂದ ನಿಮ್ಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ನೀವು ಏನ್ ಮಾಡ್ಬೇಕು, ಅದೇನಾದ್ರೂ ನೀವು ಮಾಡಿದ್ರಿ ಅಂತಂದ್ರೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಬರುತ್ತೆ. ಯೂನಿವರ್ಸ್ ಇಂದ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಸ್ವಲ್ಪ ಫ್ರೀಡಮ್ ಕೊಡಿ. ಓಕೆ, ಅವ್ರಿಗೂ ಸ್ವಲ್ಪ ಫ್ರೀಡಮ್ ಕೊಡಿ, ನೀವು ಸ್ವಲ್ಪ ಫ್ರೀ ಆಗಿರಿ. ಆ ಒಂದು ಅಲೋನ್ನೆಸ್ ಅನ್ನುವಂಥದ್ದು ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ಫೀಲ್ ಆಗೋದಿಲ್ಲ ಹಾಗೆ ಮಾಡಿದ್ರೆ. ಯಾಕೆ ಎನರ್ಜಿ ಬರ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ನೀವು ಅವರನ್ನ ಹಿಡಿದಿಟ್ಕೊಳ್ತೀರಾ ಅನ್ನುವಂಥದ್ದು ನನಗೆ ತುಂಬಾನೇ ಬರ್ತಾ ಇರುವಂತದ್ದು. ಆ ರೀತಿ ಮೈಂಡ್ ಸೆಟ್ ಅನ್ನ ಮೊದಲು ತೆಗಿಬೇಕು ಅಂತ ಯೂನಿವರ್ಸ್ ಕಡೆಯಿಂದ ಬರ್ತಾ ಇರುವಂತದ್ದು. ಹಾಗೇನಾದ್ರೂ ಆದ್ರೆ ಮತ್ತೆ ನೀವು ಒಂಟಿ ಆಗುವಂತ ಫೀಲಿಂಗ್ಸ್ ನಿಮ್ಗೆ ಬರುವಂತ ಚಾನ್ಸಸ್ ತುಂಬಾನೇ ಇದೆ. ಆ ರೀತಿ ಎಲ್ಲ ಆಗೋದ್ ಬೇಡ. ಸ್ವಲ್ಪ ಇದ್ರ ಬಗ್ಗೆ ನೀವು ಗಮನ ಕೊಡ್ಬೇಕು. ಓಕೆ, ಸೊ ಪ್ರೀತಿ ಅಂದ್ರೆ ನೋಡಿ, ಹಿಡಿದಿಡುವಂತದ್ದಲ್ಲ, ಅದು ಒಂದು ಫೀಲಿಂಗ್. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಒಂದು ಟ್ರಸ್ಟ್ ಇರುತ್ತೆ. ಆ ಟ್ರಸ್ಟ್ ಅನ್ನ ನಾವೇನ್ ಮಾಡ್ಬೇಕು, ಕಾಯ್ಕೊಂಡು ಹೋಗ್ಬೇಕು. ಎರಡು ಕಡೆಯಿಂದ ನಾನು ಹೇಳ್ತಾ ಇರೋದು, ನಿಮ್ ಕಡೆಯಿಂದ ಅಂತ ಅಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು, ನಿಮ್ಮ ಒಂದು ಲವ್ ಒನ್ಸ್ ಕಡೆಯಿಂದ ಕೂಡ ಅಷ್ಟೇ. ಓಕೆ, ಹಾಗಿದ್ರೆ ಇಂಟ್ಯೂಟಿವ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅಂತ ಒಂದ್ಸಾರಿ ನೋಡ್ಕೊಂಡು ಬರೋಣ. ಸೊ ಸೆನ್ಸರ್ಲಿ ಅವೇರ್ನೆಸ್ ಅಂತ ಬರ್ತಾ ಇದೆ. ಓಕೆ, ಹೈಯನ್ ಯುವರ್ ಸೆನ್ಸರಿ ಅವೇರ್ನೆಸ್, ಇಟ್ ಸಪೋರ್ಟ್ಸ್ ಯುವರ್ ಇಂಟ್ಯೂಟಿವ್ ಫ್ಲೋ. ಓಕೆ, ನಿಮಗೆ ಒಂದು ಅವೇರ್ನೆಸ್ ಬರುತ್ತೆ ಇದ್ರ ಬಗ್ಗೆ. ಓಕೆ, ಯಾವಾಗ ಬರುತ್ತೆ ಅಂತಂದ್ರೆ, ಆ ಅವೇರ್ನೆಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಲೈಫ್ ಅಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಸಪೋರ್ಟ್ ಮಾಡತ್ತೆ. ನಿಮ್ಗೆ ಇಂಟ್ಯೂಷನ್ ಮುಖಾಂತರ ಗೊತ್ತಾಗ್ಬಹುದು. ನಿಮ್ಗೆ ಕನಸಲ್ಲಿ ಬಂದು ಈ ರೀತಿ ಆಗುತ್ತೆ ಅಂತ ಗೈಡ್ಲೈನ್ಸ್ ಕೂಡ ಬರ್ಬಹುದು. ಖಂಡಿತ ಯೂನಿವರ್ಸ್ ನಿಮ್ಗೆ ಅದರಲ್ಲಿ ಸಪೋರ್ಟ್ ಮಾಡತ್ತೆ. ಓಕೆನಾ? ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಅಂತ ಹೇಳಿ ನನಗೆ ಖಂಡಿತವಾಗೂ ಮೆಸೇಜ್ ಮುಖಾಂತರ ತಿಳಿಸಿ, ಕಮೆಂಟ್ ಅಲ್ಲಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.